ನಮ್ಮದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಅಬ್ಬಿಗೇರಿ ಗ್ರಾಮ. ಪ್ರಸ್ತುತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ 4ನೇ ವರ್ಷದ ಪದವಿ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ. ಆ ಅಂಗವಾಗಿ ನಾವು ಕೃಷಿ ಕಾರ್ಯಾನುಭವ ಶಿಬಿರ ವತಿಯಿಂದ ಈ ಗ್ರಾಮಕ್ಕೆ ಬಂದಿದ್ದು, ಇಂದಿನ ದಿನ ನಾನು ಕಲಬೆರಕೆ ಆಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ನಾವು ನಮ್ಮ ಮನೆಯಲ್ಲೇ ಹೇಗೆ ನಾವು ಪತ್ತೆ ಹಚ್ಕೊಳ್ಬೇಕು ಎಂಬುದರ ಮಾಹಿತಿಯನ್ನು ನಿಮಗೆ ನಾನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಮೊದಲನೇದಾಗಿ, ನಮ್ಮ ರೈತರು ಮಾರ್ಕೆಟ್ನಲ್ಲಿ ಹೋದಾಗ ಅವರಿಗೆ ನಕಲಿ ರಾಸಾಯನಿಕ ಗೊಬ್ಬರಗಳು ಯಾವ ಒಂದು ಸಂದರ್ಭದಲ್ಲಿ ಮಾರ್ಕೆಟಿಗೆ ಬರುತ್ತವೆ ಅಂತ ನಾವು ನೋಡೋದಾದ್ರೆ, ಒಂದು, ನಮ್ಮ ರೈತರದ ಬೇಡಿಕೆ ಜಾಸ್ತಿ ಇರಬೇಕು. ರಸಗೊಬ್ಬರಗಳು ಬೇಕಂತ ಒಂದು ಬೇಡಿಕೆ ಜಾಸ್ತಿ ಇರಬೇಕು. ನಮಗೇನು ಗೊಬ್ಬರ ಕೊಡ್ತಾರಲ್ಲ, ಆ ಗೊಬ್ಬರದ ಅಂಗಡಿಯನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸಲು ಆಗದಿದ್ದಾಗ ಗೊಬ್ಬರಗಳಿಗೆ ಮಿಶ್ರಣವನ್ನು ಮಿಕ್ಸ್ ಮಾಡಿ ಮಾರುಕಟ್ಟೆಗೆ ನಕಲಿ ರಸಗೊಬ್ಬರಗಳನ್ನು ಬಿಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿಯೇ ಹೇಗೆ ರಾಸಾಯನಿಕ ಗೊಬ್ಬರಗಳನ್ನು ನಕಲಿ ಇದೆಯೋ ಅಥವಾ ದೃಢವಾಗಿದೆಯೋ ಎಂದು ಪತ್ತೆ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೇನೆ. ಈಗ ಇದು ರೌಂಡ್ ಆಕಾರ ಐತಿ, ರೌಂಡ್ ಆಕಾರ ಬಿಟ್ಟು ಬದ್ಲಿಕ್ಕೆ ಇರ್ತಾನೆ ಅಂದ್ರೆ ಅವಾಗ ಇದು ಈ ಗೊಬ್ಬರ ಏನಾಗಿರುತ್ತೆ, ನಕಲಿ ಆಗಿರುತ್ತೆ. ಹಂಗ ಈಗ ನೀವು ನೋಡ್ಬೋದು, ಇದು ನಾ ಹೇಳ್ದಂತ ಎಲ್ಲ ಹಂಗದವ್ರು ನೋಡ್ರಿ, ಎಲ್ಲ ಒಂದೇ ಕಲರ್ ಐತಿ ವೀರ್ಯ ಗೊಬ್ಬರ, ಆಮೇಲೆ ಒಂದೇ ಸೈಜಿಂದ ಐತಿ, ಒಂದೇ ಶೇಪ್ ಐತಿ. ಹಾಗಾಗಿ ಈ ಗೊಬ್ಬರ ಕಲಬೆರಕೆ ಆಗಿಲ್ಲ. ಆಮೇಲೆ ಮುಖ್ಯವಾಗಿ ವೀರ್ಯ ಗೊಬ್ಬರದಾಗ ನಾವು ಗಮನಿಸಬೇಕಾಗಿದ್ದೇನಂತಂದ್ರೆ, ಇದು ಜಾಸ್ತಿ ಪುಡಿಯಾಗಿರ್ಬಾರ್ದು. ವೀರ್ಯ ಗೊಬ್ಬರ ಅಂತನಲ್ಲ, ಯಾವುದೇ ಒಂದು ಗೊಬ್ಬರ ಆಗಿರ್ಬೋದು, ಜಾಸ್ತಿ ಪುಡಿಯಾಗಿರಂಗಿಲ್ಲ, ಗಟ್ಟಿರ್ಬೇಕು. ಮತ್ತು ಈ ಗೊಬ್ಬರ ಏನಾಗಿರ್ಬೇಕಂದ್ರೆ ತೇವಾಂಶ ಮುಕ್ತ ಆಗಿರ್ಬೇಕು. ಅಂದ್ರೆ ಹಿಂಗೆ ಮುಟ್ಟಿಂದ್ರೆ ನೀರು ಅಂಟಂಟ ಆಗಿರ್ಬೋದು. ಹಂಗಿದ್ದಲ್ಲಿ ಮಾತ್ರ ಈ ಗೊಬ್ಬರ ಏನಾಗಿರುತ್ತೆ ಅಂದ್ರೆ ಕರೆಕ್ಟ್ ಆಗಿರುತ್ತೆ, ಇದು ನಕಲಿ ಆಗಿಲ್ಲ ಅಂತ. ನಾ ಹೇಳ್ದಂಗೆ ಇದ್ರೆ ಏನಾದರೂ ಜಾಸ್ತಿ ಮಿಕ್ಸ್ ಆಗಿತ್ತು ಅಥವಾ ಇದು ಆಲ್ರೆಡಿ ಅಂಟಂಟಾಗಿತ್ತು ಅಂತಂದ್ರೆ ನೋ ಡೌಟ್ ಇದು ಏನಾಗಿರುತ್ತೆ ಅಂತಂದ್ರೆ ಮಿಕ್ಸ್ ಆಗಿರುತ್ತೆ ಅಂತ ಅರ್ಥ. ಇದು ಯಾವುದೋ ಭೌತಿಕ ಪರೀಕ್ಷೆ. ತದನಂತರ ನೀರಿನಲ್ಲಿ ಕರಗುವ ಪರೀಕ್ಷೆ ಅಂತ ಬರ್ತದೆ. ಇದೇ ವೀರ್ಯ ಗೊಬ್ಬರ ಆಗಿರ್ಬೋದು, DAP ಆಗಿರ್ಬೋದು, 15 ಆಗಿರ್ಬೋದು, ನಮ್ಮ ಪೊಟ್ಯಾಷಿಯಂ ಐತಲ್ಲ, ನಾ ತಗೊಂಡು ನೀರೊಳಗೆ ಹಾಕಿದ್ನಂದ್ರೆ ಸಂಪೂರ್ಣವಾಗಿ, ಈಗ ಉಪ್ಪು ನೀರಿನಾಗ ಹಾಕಿದಾಗ ಹೆಂಗೆ ಕರಗುತ್ತಲ್ಲ ಹಂಗತೆ ಕರಗಬೇಕು. ಒಂದು ಚೂರು ಒಂದು ಕಣ ಕೂಡ ಉಳಿಯಂಗಿಲ್ಲ. ಹಂಗತೆ ಏನಾದರೂ ಇದು ನೀರಿನಾಗ ಹಾಕಿದಾಗ ಕರೀತಂದ್ರೆ ಇದು 100% ಒಳ್ಳೆ ಗೊಬ್ಬರ ಐತಂತ. ನಾವು ನೀರಿನಾಗ ಹಾಕಿದಾಗ ಇದು ಎಲ್ಲ ಕರಗಾದ ಒಂದಿಷ್ಟು ಕಣಗಳನ್ನು ಉಳಿಸೈತಪ್ಪ ಅಂದ್ರೆ ನಾವು ತಲೆ ಫಿಕ್ಸ್ ಆಗಿಬಿಡೋಕ ನಮ್ಗೆ ಅಂಗಡಿಯಾಗ ಮೋಸ ಮಾಡ್ಯಾನಂತ. ಈ ಗೊಬ್ಬರದಾಗ ಅವು ಮಿಕ್ಸ್ ಮಾಡ್ಯಾನಂತ ಅರ್ಥ. ಇದು 2ನೇ ಮೆಥಡ್. 3ನೇ ಮೆಥಡ್, ನೀರಿನಲ್ಲಿ ಕರಗಿಸಿದಾಗ ಆಗುವ ಅನುಭವ. ಈಗ ಇದೇ ಗೊಬ್ಬರ ವೀರ್ಯ ಗೊಬ್ಬರನ್ನ ತೊಗೊಂಡು ನೀವು ನೀರೊಳಗೆ ಹಾಕಿದ್ರಿ ಅಂದ್ರೆ ಕರಗುತ್ತೆ. ಕರಗಿದ ಮ್ಯಾಗ ನೀವು ಕೈ ಇಟ್ಟು ನೋಡಿದಾಗ ಐಸ್ನಾಗ ಕೈ ಇಟ್ಟು ಬಿಡಪ್ಪ ಅನ್ನಂಗೆ ನಿಮ್ಗೆ ಅನುಭವ ಆಗುತ್ತೆ, ಅಂದ್ರೆ ತಂಪಾಗುತ್ತೆ ನಿಮ್ಮ ಕೈ. ಇದು ಒಂದು ಮೆಥಡ್. ನೆಕ್ಸ್ಟ್, ಬಿಸಿ ಮಾಡುವ ಪರೀಕ್ಷೆ. ಈಗ ಕೆಲವು ಗೊಬ್ಬರ ಅದಾವ್ರಿ, ಎಕ್ಸಾಂಪಲ್ DAP ಗೊಬ್ಬರ ಐತಿ. DAP ಗೊಬ್ಬರ ಈಗ ಇದು DAP ಗೊಬ್ಬರ ಐತಿಲ್ಲ, ಇದನ್ನ ನಾವು ಒಂದು ಹಂಚು ತೊಗೊಳೋಣ, ಹಂಚರ ತೊಗೊಂಡು ಒಂದು ತಗಡರ ತೊಗೊಂಡು ಅದನ್ನ ತೊಗೊಂಡು ಅದ್ರ ಮ್ಯಾಗ ಈ ಗೊಬ್ಬರ ಹಾಕಿ ಬಿಸಿ ಮಾಡಿದಂದ್ರೆ ಇದು ಸುಣ್ಣ ಸುಟ್ಟಾಗಿ ಹೆಂಗೆ ಸುಣ್ಣ ಹಳತ್ತಲ್ರಿ ಹಂಗೈತೆ ಹಳತ್ತಿದೆ, ಹಳತ್ತಾ. ಆಮೇಲೆ ಇದೇನಿರ್ತಂದ್ರೆ ಹಂಚಿರ್ತಲ್ಲ ಅದಕ್ಕೆ ಅಂಟಿಕೊಳ್ತೈತಿ ಯಾವಾಗ ಬಿಸಿ ಮಾಡಿದಾಗ. ಹಂಗತೆ ಇದು ಅಳಬೇಕು, ಹಂಗತೆ ಹಂಚಿಗೆ ಅಂಟಿಕೋಬೇಕು. ಹಂಗಿತ್ತಂದ್ರೆ ಮಾತ್ರ ಇದು ಪಕ್ಕ DAP. ಅಕಸ್ಮಾತ್ ನೀವು ಹಂಗತೆ ಬೆಂಕಿ ಹಚ್ಚಿ ಇದನ್ನ ಬಿಸಿ ಮಾಡಿದಾಗ ಸುಣ್ಣದ ಗೈತೆ ಹರಳಿಲ್ಲ, ಅಂಟಂಟು ಬರಲಿಲ್ಲ ಅಂದ್ರೆ ಇದು ಮಿಕ್ಸ್ ಆಯ್ತಂತ ಅರ್ಥ. ಇದು ಯಾವುದೇ ಬಿಸಿ ಮಾಡುವ ಪರೀಕ್ಷೆ. ನೆಕ್ಸ್ಟ್, ಪೋಷಕಾಂಶಗಳ ಪರೀಕ್ಷೆ ಅಂತ ಬರ್ತವೆ. ಇಷ್ಟೊತ್ತುಗಳ ಕಾಲ ನಿಮ್ಗೆಲ್ಲರಿಗೂ ಸವಿಸ್ತಾರವಾಗಿ ನಮ್ಮ ಗೆಳೆಯರು ಹೇಳಿದ್ರು ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರ್ತಾವಂತ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಸಾರಜನಕ, ನಾವು ನೈಟ್ರೋಜನ್ ಅಂತ ಕರಿತೀವಿ. ನೈಟ್ರೋಜನ್ ಅಂದ್ರೆ ನಾವು ನಮ್ಮ ತಲೆ ಬರೋದ ಫಸ್ಟ್ ಯೂರಿಯಾ ಗೊಬ್ಬರ. ಯೂರಿಯಾ ಗೊಬ್ಬರ ಬಂದಂದ್ರೆ ನಮ್ಗೆ ಏನು ಬರುತ್ತೆ, ಸಾರಜನಕ ಬರ್ತದೆ. ಆ ಯೂರಿಯಾ ಗೊಬ್ಬರ ನಮ್ಗೆ ಪಕ್ಕ ಐತೋ ಇಲ್ಲೋ ಅಥವಾ ಮಿಕ್ಸ್ ಆಗೈತೋ ಇಲ್ಲೋ ಅಂತ ಕಂಡು ಹಿಡಿಯೋಕೆ ಒಂದು ಉದಾಹರಣೆ. ಪ್ರದೀಪ್ ಅವನ್ನೆಲ್ಲ ಸಮಸ್ಯೆ. ಈಗ ಯೂರಿಯಾ ಗೊಬ್ಬರ ತಗೋತೀರಿ, ಯೂರಿಯಾ ಗೊಬ್ಬರ ನಕಲಿ ಐತೋ ಕರೆಕ್ಟ್ ಐತೋ ಅಂತ ಚೆಕ್ ಮಾಡೋದು ಹೆಂಗೆ ಅಂದ್ರೆ 1 ಗ್ರಾಮ್ನಷ್ಟು ನಿಮ್ಗೆ ಎಷ್ಟು ಅನ್ಕೊಂಡಿರ್ತಲ್ಲ ಅಷ್ಟು ಯೂರಿಯಾ ಗೊಬ್ಬರ ತೊಗೊಬ್ರು ಒಂದು ಗ್ಲಾಸ್ ಒಳಗೆ. ಇದಕ್ಕೆ ತೊಗೊಂಡ ನಾವು ಇದಕ್ಕೆ ಡಿಸ್ಟಿಲ್ ವಾಟರ್ ಅಂತ ಕರಿತೀವಿ. ಈ ಡಿಸ್ಟಿಲ್ ವಾಟರ್ಗೆ ನೀರನ್ನು ಹಾಕ್ಬೇಕು. ಈ ರೀತಿ ನೀರನ್ನು ಹಾಕಿ ಸಂಪೂರ್ಣವಾಗಿ ಇದನ್ನು ಕಲಿಸ್ಬೇಕು. ಕಲಿಸಿದಾಗ ನಾ ಹೇಳಿನ್ರಿ ನಿಮ್ಗೆ, ನೀರಿನಾಗ ಹಾಕಿದಾಗ ಇದು ಸ್ವಲ್ಪ ಸಮಯ ತಗೊಳುತ್ತಾ, ಸಂಪೂರ್ಣವಾಗಿ ಕರಗುತ್ತಾ. ಕರಗಿದ ಮ್ಯಾಗ ಇನ್ನೊಂದು ಹೇಳಿದ್ರಿ ನಾನು, ನೀರಿನಲ್ಲಿ ಕರಗೋ ಪರೀಕ್ಷೆ ಆಯ್ತು. ನೀರಿನಲ್ಲಿ ಕರಗಿಸಿದಾಗ ಆಗುವ ಅನುಭವ ಅಂತ ಹೇಳಿದ್ದೀನಿ. ಪಕ್ಕ ಕರಿಯುತ್ತಿದ್ದು ಪಕ್ಕ ಗೊಬ್ಬರ ಇತ್ತಂದ್ರೆ ಅಂದ್ರೆ ಹಿಂಗಿಟ್ಟಂದ್ರೆ ಐಸ್ನಾಗ ಕೈ ಇಟ್ಟಂಗೆ ಕೈತ್ರಿ. ಎಕ್ಸಾಂಪಲ್ ಇಲ್ಲಿ ಹಿರಿಯರಿಗೆ ತೋರಿಸ್ತೀನಿ, ಅದರ ಇದ್ರ ಕೈ ಇಟ್ಟು ನೋಡಿ, ತಣ್ಣಗೆ ಹಾಕಿದೈತ್ರಿ, ಐಸ್ನಾಗ ಇಟ್ಟಂಗೆ ಹಾಕಿದೈತ್ರಿ. ಹಂಗಾದ್ರೆ ಈ ಯೂರಿಯಾ ಗೊಬ್ಬರ ಏನೈತ್ರಿ ಪಕ್ಕ ಐತ್ರಿ, ನಕಲಿ ಆಗಿಲ್ಲ ಅಂತ ಅರ್ಥ. ಇದು ಯೂರಿಯಾ ಗೊಬ್ಬರ ಕಂಡುಹಿಡಿಯುವ ಇನ್ನೊಂದು ವಿಧಾನ ರೀ. ಹಂಗ ಇನ್ನೊಂದು ಐತ್ರಿ, ಯಾವ್ದ್ರಿ, DAP ಗೊಬ್ಬರ. DAP ಗೊಬ್ಬರ ನಾವು ಹೆಂಗೆ ಹೇಳ್ಬೇಕಂದ್ರೆ ಈಗ ಹೇಳಿದ್ರಿ ನಾನು, ಹಂಚಿನ ಮೇಲೆ ಕರಗಿಸ್ಬೇಕ್ರಿ. ಮತ್ತೆ ಇಲ್ಲೇ ಮಾಡಿ ತೋರಿಸಂದಿರಿ, ಹಂಚು ಇಲ್ಲ ನಮ್ಮ ಕಡೆ ಒಲಿನೂ ಇಲ್ರಿ. ಹಂಗಾಗಿ ಹೇಳಿಲ್ಲ, ಜಸ್ಟ್ ಮಾಹಿತಿನಾಗ ಹೇಳ್ತಿದ್ರಿ. ಈಗ ಆಗಲೇ ಹೇಳಿದಂಗೆ ಇದನ್ನ ತೊಗೊಂಡೋಗಿ ಹಂಚಿಗೆ ಹಾಕ್ರಿ ಅಥವಾ ತಗಡಿನ ಮ್ಯಾಗ ಇಡ್ರಿ, ಬೆಂಕಿ ಹಚ್ಚಿರಿ, ಅದಕ್ಕೆ ಸುಣ್ಣ ಆಳಿದಂಗೆ ಹಳಬೇಕ್ರಿ. ಆಮೇಲೆ ಅದು ತಗಡಿಗೆ ಅಂಟಿಕೋಬೇಕ್ರಿ. ಹಂಗೆ ಅಂಟಿಕೊಂಡಾಗ ಮಾತ್ರ DAP ಪಕ್ಕ ಐತಂದಾಗ ಹರ್ತೀರಿ. ಹಂಗ ಇನ್ನೊಂದು ಹೇಳ್ತೀವಿ, ಇಲ್ಲ ಇದು DAP ಗೊಬ್ಬರ. ಯಾರು ಇಲ್ಲಿ ಎಲೆ ಅಡಿಕೆ ಹಾಕೋಣ ಹಚ್ಚಾರ, ಯಾರು ಇದೀರಿ ಎಲ್ಲ ಹಾಕ್ತಾರೆ.
ನಿಮ್ಮ ಹತ್ರ ಸುಣ್ಣ ಎದ್ರ ಕೊಡ್ರಿ. ಇದು DAP ಗೊಬ್ಬರ ಅಣ್ಣ. ಈ DAP ಗೊಬ್ಬರಕ್ಕೆ ನಾವು ಹಾಕ್ಯಂತಕ್ಕಂಥ ಸುಣ್ಣನ ಹಾಕ್ಬೇಕಿದೆ. ನೋಡೋಣ ನಿಮ್ಮ ಇದ್ರಿಗೆ DAP ಗೊಬ್ಬರ ತೊಗೊಂಡಿನಿ, ಅರ್ಧಕ್ಕಂತ ಸುಣ್ಣ ತೊಗೊಂಡಿನಿ. ಸುಣ್ಣ ತೊಗೊಂಡು ಮಾಡಿ ಸಿಂಪಲ್ ಅಣ್ಣ, ತಂಬಾಕು ತಿಕ್ಕಂಗೆ ತಿಕ್ಬೇಕು. ಹಿಂಗೆ ತಿಕ್ಕಿದಾಗ ಅಮೋನಿಯಾ ಅನಿಲದ ವಾಸನೆ ಬರುತ್ತೆ, ಅಂದ್ರೆ ಘಾಟ್ ವಾಸನೆ ಬರುತ್ತೆ. ಘಾಟ್ ವಾಸನೆ ಬರಾಕೈತಿ. ಪ್ರಾಕ್ಟಿಕಲ್ ಈಗ ಹೇಳುವ ಪ್ರಾಕ್ಟಿಕಲ್ ಎರಡು ಮಾಡಾಕತ್ತಾರ. ನಮ್ಗೆ ವಿಶ್ವಾಸ ಅನಿಸ್ಬೇಕಲ್ಲ. ಅನುಭವ ಮಾಡಿ ಮನೆಗೆ ಹೋಗಿ ಚೆಕ್ ಮಾಡ್ಕೊಂಡು ನೀವು ಇನ್ನೇ ಮಾರ್ಕೆಟ್ ಬಂದಾಗ ಈಗ ನಿಮ್ಗೆ ಯೂರಿಯಾ ಹಾಕ್ರಿ, DAP ಆತ. ಹಂಗೆ ಪೊಟ್ಯಾಶ್ ಇಲ್ಲಿ ಅಡ್ಡಾಡಿನ ಈಗ ಪೊಟ್ಯಾಶ್ ಹೆಂಗೈತೆ ಅಂದ್ರೆ ಹೊರಗೆ ತೆಗೆದಿನಿ ಅಂದ್ರೆ ಅದನ್ನ ಹಾಕ್ಲೇಬೇಕು, ಇಲ್ಲಾಂದ್ರೆ ನೀರು ಹೊಡಿತೈತೆ. ಹಂಗಾಗಿ ನಮಗೆ ಸಿಗದ ಪರಿಸ್ಥಿತಿಯಲ್ಲಿ ನಾವು ಪೊಟ್ಯಾಶಿಂದ ಹಂಗೆ ಹೇಳ್ತೇವೆ ಹೆಂಗೆ ಚೆಕ್ ಮಾಡ್ಬೇಕಂತಂದ್ರೆ ನೀವೆಲ್ಲರೂ ಪೊಟ್ಯಾಶ್ ಗೊಬ್ಬರ ನೋಡಿರ್ತೀರಿ. ಸೇಮ್ ಈಗ ನಾವು ಯೂರಿಯಾ ಗೊಬ್ಬರ ನೀರಿಗೆ ಹಾಕಿದ್ವಲ್ಲ, ಆ ರೀತಿ ಪೊಟ್ಯಾಶ್ ಗೊಬ್ಬರವನ್ನು ನೀರಿಗೆ ಹಾಕಿದಾಗ ಅದು ಕೂಡ ಸಂಪೂರ್ಣವಾಗಿ ಕರಗಬೇಕು. ಸಂಪೂರ್ಣವಾಗಿ ಕರಗಿತೆ ಅದ್ರಾಗ ಏನೂ ಕಾಣುವಂಥ ಅಂಶ ಇರಲಿಲ್ಲ ಅಂತಂದ್ರೆ ಅದು ಪಕ್ಕ ಐತೆ ಅಂತಂಗಣ ಗೊಬ್ಬರ. ಅಕಸ್ಮಾತ್ ನೀರಿಗೆ ಹಾಕಿದಾಗ ಕರಗದೆ ವಸ್ತು ಅಂದ್ರೆ ಕಣಗಳು ಯಾವ್ದಾರ ಅದ್ರಾಗ ಉಳಿದಪ್ಪ ಅಂತಂದ್ರೆ ಅದು ನಕಲಿ ಆಗೈತೆ ಅಂತ ಅರ್ಥ. ಆಮೇಲೆ ಅದ್ರಂಗನ ಈಗ ಯೂರಿಯಾ ಗೊಬ್ಬರನ ಹೆಂಗೆ ಹಿರಿಯರ್ ಹಾಕಿದಾಗ ಅವ್ರಿಗೆ ಕಣ್ಣನೇ ಅನುಭವ ಆತಲ್ಲ, ಹಂಗೈತೆ ಪೊಟ್ಯಾಶ್ ಗೊಬ್ಬರ ಹಾಕಿದಾಗ ಕೂಡ ಐಸ್ನಾಗ ಕೈ ಇಟ್ಟಿನ ಅನುಭವ ಆಗ್ಬೇಕು. ಹಾಗೈತೆ ಐಸ್ನಾಗ ಕೈ ಇಟ್ಟಿನಂತ ಅನುಭವ ಆತಂದ್ರೆ ಅದು ಪಕ್ಕ ಪೊಟ್ಯಾಶ್ ಅಂದಂಗೆ. ಅಕಸ್ಮಾತ್ ನಾವು ಕೈ ಇಟ್ಟಾಗ ನಮ್ಗೆ ಅದು ತಂಪನೆಯ ಅನುಭವ ಆಗ್ಲಿಲ್ಲ ಅಂತಂದ್ರೆ ಇದು ಕಲಬೆರಕೆ ಆಗೈತೆ ಅಂತ ಅರ್ಥ. ಅದೇ ರೀತಿಯಾಗಿ ಇನ್ನೊಂದು ಹಾಕ್ತೀವಿ ನಾವು, ಜಿಂಕ್ ಹಾಕ್ತೀವಣ. ಜಿಂಕನ್ನು ನಾವು ಯಾವ ರೀತಿ ಚೆಕ್ ಮಾಡ್ಬೇಕು ಅಂತಂದ್ರೆ ಸೇಮ್ ಇದೇ ರೀತಿ ಯೂರಿಯಾ ಗೊಬ್ಬರ ತಗೋಬೇಕು, ಅದಕ್ಕೆ ನೀರು ಹಾಕೋಬೇಕು, ಡಿಸ್ಟಿಲ್ ವಾಟರ್ ನೀರು ಹಾಕೋಬೇಕು. ಅದಕ್ಕೆ ಇನ್ನೊಂದನ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅಂತ ಸಿಗುತ್ತೆ. ಆ ದ್ರಾವಣವನ್ನು ನೀವು ಹಾಕಿದಾಗ ಸೇಮ್ ಅನುಭವ, ಅಷ್ಟು ಕರಿಗಿತ ಪಕ್ಕ ಐತಿ ಗೊಬ್ಬರ ಅಂದಂಗೆ. ಕರಿಲಾರ್ದ ಉಳಿತಂದ್ರೆ ಇದು ಕರಿಬೇಕು ಅಂತಂಗ. ಇದಕ್ಕೆ 5 ml ಹಾಕೋ ಬದಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು 10 ml ಹಾಕಿದಂದ್ರೆ ಸಂಪೂರ್ಣವಾಗಿ ಕರಗತೈತಿ. ಸಂಪೂರ್ಣವಾಗಿ ಕರಗಿತಂದ್ರೆ ಪಕ್ಕ ಐತಂದಂಗೆ. ಒಂದಿಷ್ಟು ಕಣಗಳು ರೂಪದಾಗ ಉಳಿತಂದ್ರೆ ಅಲ್ಲ ಇಷ್ಟೊತ್ತು ಮಾಡಿದ್ರಿ ಸಂಕ್ಷಿಪ್ತ. ನಿಮ್ಮ ಮನ್ಯಾಗ ಮಾಡ್ಬೇಕಾಗಿದ್ರು ನೀವು ಯಾರು ಹೇಳ್ಕೊಡಂಗಿಲ್ಲ, ಯಾವ ಲ್ಯಾಬು ಬೇಡ ಏನು ಬೇಡ. ಹಂಗಾಗಿ ನಮ್ಮ ರೈತರು ಇಷ್ಟು ದಿನಗಳ ಕಾಲ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ದಲ್ಲಾಳಿಗಳಾಗಿರ್ಬೋದು, ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ರಿಟೇಲರ್ಸ್ ಅವರ ಮೋಸಕ್ಕೆ ವಂಚನೆ ಆಗಿದ್ದು ಸಾಕು. ಇನ್ನು ಮುಂದೆ ನಾವು ನಮ್ಮ ಗೊಬ್ಬರಗಳ ಪ್ರಸ್ತುತ ಇಂಥ ಒಂದು ಸಂದರ್ಭ ರೀ, ಈಗ ನೀವೆಲ್ಲರೂ ನ್ಯೂಸ್ನಾಗ ನೋಡ್ತಿರ್ತೀರಿ, ರಸಗೊಬ್ಬರಗಳು ಸಿಗೋವರೆಗೂ ಸ್ಟ್ರೈಕ್ ಮಾಡಕತ್ತಾರೆ. ಇಂಥ ಸಂದರ್ಭದೊಳಗೆ ನಮ್ಮ ರೈತರನ್ನ ಮೋಸಕ್ಕೆ ಒಳಗಾಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕಂದ್ರೆ ನಿಮ್ಗೆ ಯೂರಿಯಾ ಗೊಬ್ಬರ ಜಾಸ್ತಿ ಬೇಕಾಗಿರುತ್ತೆ, ಅವ್ನ ಕಡೆ 4 ಬ್ಯಾಗ್ ಇರ್ತಾವೆ, ನಿಮ್ಗೆ 8 ಬ್ಯಾಗ್ ಕೊಡ್ಬೇಕಾಗಿರುತ್ತೆ. ಅದಕ್ಕೆ 4 ಬ್ಯಾಗ್ನಾಗ ಏನಾರು ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಅಂಥ ಮೋಸಗಳಿಗೆ ವಂಚನೆ ಆಗಿದ್ದು ನಾವು ಸಾಕು. ಈಗ ನಾವು ಹೇಳಿಕೊಟ್ಟಿರ್ತಕ್ಕಂಥ ಮೆಥಡ್ಗಳನ್ನ ನೀವು ಅವ್ನ ಅಂಗಡಿಯಾಗಾರ ಮಾಡಿರಿ, ನೀವು ಮನೆಗೆ ತಂದಿಂದಾರ ಮಾಡಿರಿ, ಈ ರೀತಿ ನೀವು ಪರೀಕ್ಷೆ ಮಾಡಿ ಮೋಸಕ್ಕೆ ಒಳಗಾಗೋದನ್ನು ತಪ್ಪಿಸಿರಿ ಅಂತ ಈ ಸಂದರ್ಭದಾಗ ಹೇಳ್ತಾ ಈ ಒಂದು ಮಾದರಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಹಾಕಿರ್ತಕ್ಕಂಥ ಗಣ್ಯರಿಗೂ ಹಾಗೂ ಮಧುಬಾಯಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ತುಂಬ ವಂದನೆಗಳನ್ನು ಸಲ್ಲಿಸುತ್ತೇನೆ.